ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಮ್ಯೂನಿಕ್ನಲ್ಲಿರುವಂತಹ ನಿಮ್ಮೆಲ್ಲರ ಪ್ರೀತಿಯ BMW ಮ್ಯೂಸಿಯಂ ಬಂದಿದ್ದೀನಿ. ಸೊ ಇವತ್ತು ಫುಲ್ಲು ಸಕ್ಕತ್ತಾಗಿರೋ ಎಲ್ಲ BMW ಕಾರ್ಸ್ನ ತೋರಿಸ್ತೀನಿ. ಸುಮಾರು ಸಖತ್ ಫೇಮಸ್ ಇದು BMW ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ. ನನಗೆ ಚಿಕ್ಕ ವಯಸ್ಸಿರಬೇಕಾದ್ರೂ ಈಗಲೂ ನನಗೆ BMW ಅಂದರೆ ತುಂಬಾ ಇಷ್ಟ. ಏಕೆ ಅಂದರೆ ನನಗೆ ಚೇತನ್ ಗೌಡ BM ಅಂತ ಇತ್ತು. ಸೊ ನಾನು ಯಾವಾಗಲೂ ಚೇತನ್ ಗೌಡ BMW ಅಂತಲೇ ಬರೀತಿದ್ದೆ. ಸೊ ಇವತ್ತು ನಾನು ಫಸ್ಟ್ ಬಂದಿರೋದು ಜರ್ಮನಿಗೆ ಬಂದು 3 ವರ್ಷ ಆದ್ರೂ ಇವತ್ತೇ ನಾನು BMW ಶೋರೂಮ್ ಬಂದಿರೋದು. ಸೊ ಇಲ್ಲಿ ಯಾವ್ಯಾವ ಥರ ಕಾರ್ಸ್ ಇರುತ್ತೆ ಮತ್ತು ಯಾವ್ಯಾವ ವೆರೈಟೀಸ್ ಇರುತ್ತೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನಂಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ BMW ದ iX5 ಹೈಡ್ರೋಜನ್ ಕಾರ್ ಅಂತ ಗುರು. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಒಂದು ಸೀನ್ಸ್ ಕಾಣಿಸುತ್ತೆ. ಸೊ ಎಲ್ಲ ನೋಡ್ಬೋದು, ಜನ ಎಲ್ಲ ನೋಡ್ತಿದ್ದಾರೆ. ಡಿಫ್ರೆಂಟ್ ಕಾರ್ಸ್ ಇದೆ ಇಲ್ಲಿ. ಸೊ ಆ ಕಡೆ ಬಂದು ಮಿನಿ ಕೂಪರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಮಿನಿ ಕೂಪರು ಸಹ ಇವ್ರದ್ದೇ ಒನ್ ಆಫ್ ದ ಬ್ರ್ಯಾಂಡು BMW ಅವ್ರದ್ದು. ಇದು ಯಾವುದು ನೋಡಿ, ಮಿನಿ ಕ್ಯಾಬ್ರಿಯೋ. ನಾನು ಇವತ್ತೇ ಫಸ್ಟ್ ಟೈಮ್ ಇವೆಲ್ಲ ನೋಡ್ತಿರೋದು. ನೀವು ಯಾರಾದರೂ ನೋಡಿದರೆ ಗೊತ್ತಿದ್ರೆ ಯು ಕ್ಯಾನ್ ಕಮೆಂಟ್ ಮಾಡಿರಿ ಗುರು, ಕಮೆಂಟ್ ಮಾಡಿರಿ. ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಗೊತ್ತಿಲ್ಲ ಅಂದರೂ ಕಮೆಂಟ್ ಮಾಡಿರಿ. ಕಂಟ್ರಿ ಮ್ಯಾನ್ ಇದು ನೋಡಿದ್ದೀನಿ, ಇದು ನಮ್ಮ ಇಂಡಿಯಾದಲ್ಲೇ ಐತೆ. ಬಟ್ ಒಳಗಡೆ ಎಲ್ಲ ಕುತ್ಕೊಂಬೋದ ಅಂತ ಗೊತ್ತಿಲ್ಲ ನನಗೆ. ಆಸೆ ಆಗ್ತೈತೆ ಅಟ್ಲೀಸ್ಟ್ ಕುತ್ಕೊಳ್ಳೋಣ ಅಂತ. ಇದು ನೋಡಿರಿ, ಮಿನಿ ಕೂಪರ್ ಮಿನಿ ಕ್ಲಾಸಿಕ್ ಅಂತೆ. ಎಷ್ಟು ಚಿಕ್ಕದಾಗಿದೆ ನೋಡಿ, ಒಳ್ಳೆ ಮಕ್ಕಳಾಡೋ ಆಟ ಸಾಮಾನು ಥರ ಇದೆ. ಏನು ಸಕ್ಕತ್ತಾಗಿದೆ ಮ್ಯಾಟ್. ವಾವ್ ನೋಡಿ, ಮೇಲೆಗಡೆಯಿಂದ ಇಲ್ಲಿ ಸೆನ್ಸರ್ ಇದು ಬಿಡ್ತಿದ್ದಾರೆ ಲೈಟ್ಸು. ಸೊ ಹಂಗಾಗಿ ಕಲರ್ ಚೇಂಜ್ ಆಗ್ತಿದೆ ಇದ್ರ ಮೇಲೆ. ಗೈಸ್, ಈ ಕಾರ್ನ ಓಡಿಸ್ಬೇಕು ಅಂತ ಸಖತ್ ಆಸೆ ಆಗ್ತಿದೆ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಾಗೇಂದ್ರ ಅಣ್ಣ ಇದ್ದಾರೆ. ಸೊ ಅವ್ರನ್ನ ಮ್ಯೂನಿಕಲ್ಲಿ ನಮ್ಮ ಈ ಒಂದು ಮ್ಯೂಸಿಯಂ ಕರ್ಕೊಂಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಸ್ಪೋರ್ಟ್ಸ್ ವೇರಿಯಂಟ್ಸು ಮತ್ತು ಫ್ಯೂಚರ್ ವೇರಿಯಂಟ್ಸು ಇವೆಲ್ಲ ಹೈಡ್ರೋಜನ್ ಸೆಲ್ಸ್. ಇವೆಲ್ಲ ಇನ್ನೂ ಬಂದೇ ಇಲ್ಲ ಗಾಡಿಗಳು, ಇನ್ನೂ ಬಂದೇ ಇಲ್ಲ ಕಾರು. ಹೈಡ್ರೋಜನ್ ಸೆಲ್ ಅಂತಂದರೆ ಇದು ಆಲ್ಮೋಸ್ಟ್ ವಾಟರ್ ಕಾಂಬಿನೇಷನ್. ವಾಟ್ರಲ್ಲಿ H2O ಇರುತ್ತೆ, ಆಕ್ಸಿಜನ್ ತೆಗೆದ್ಬಿಟ್ಟು ಹೈಡ್ರೋಜನ್ ಇರ್ತದೆ, ಆ ಥರ ಒಂದು ಫ್ಯೂಲ್ ಸೆಲ್ ಮಾಡ್ತಾರೆ. ಆ ಫ್ಯೂಲ್ ಸೆಲ್ಲೆಲ್ಲ ಓಡುವಂಥ ಕಾರ್ ಇದು. ಸೊ ಒಂದು ಇಂಡಿಯಾದಲ್ಲಿ ಟೊಯೋಟಾ ಒಂದೇ ಒಂದು ಕಾರ್ ಇದೆ, ಮಿರೈ ಅಂತ ಏನೋ. ಅದು ಬಿಟ್ಟರೆ ಇದೇ ನೋಡಿದ್ದು ನಾನು. ಸೊ ಹೈಡ್ರೋಜನ್ನಲ್ಲಿ ಓಡಿಸ್ತಾರೆ ಅಂದರೆ ಇನ್ನೂ ಎಷ್ಟು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡ್ಬೇಕು ನಾವು. BMW ರೋಲ್ಸ್ ರಾಯ್ಸ್ ನೋಡ್ತೀರಾ? ರೋಲ್ಸ್ ರಾಯ್ಸ್ ಬಿಚ್ಚ ಸಿ ದರ್ ಇಸ್ ಅ ಗೋಸ್ಟ್. ರೋಲ್ಸ್ ರಾಯ್ಸ್ ನನ್ನ ಹಿಂದಗಡೆ ಕಾಣಿಸಿದೆಯಲ್ಲ, ಎಷ್ಟು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ. ನೋಡಪ್ಪ, ನಿಮ್ಮ ಫ್ಯೂಚರ್ ಕಾರ್. ಫ್ಯೂಚರ್ ಕಾರ್ ಅಂತ ಏನಿದೆ ಅಣ್ಣ, ಗೋಸ್ಟ್. ಅದು ಗೋಸ್ಟ್ ಯಾವ ಕಲರ್ ಇದು? ಹಿಂಗೈತೆ. ನಾವು ಬ್ಲ್ಯಾಕ್ ನೋಡಿದ್ದಷ್ಟೇ. ಹೆಂಗೈತೆ ನೋಡೋದು. ವಾವ್, ಏನೋ ಹಾಕವನು ಇಲ್ಲಿ ಥರ ಬ್ಲೂ ಕಲರ್. ಇದು ಏನೇನಿದೆ ಅಂತ. ಅಷ್ಟೇ. ಇಂಜಿನ್ನು V12, ನೈಟ್ ವಿತ್ ಆರ್ಟಿಕ್ ಡಿಸೈನ್ ಫೀಚರ್ಸು ನೋಡ್ಕೊಂಬಿಡಿ ಹಂಗೆ. 4.8 seconds 0 to 100. ಇದು ಇದೆಯಾ ಗೋಸ್ಟ್? ಹೌದು. ಇದೇನು 2 ಕಲರಾ ಇದು? ಟಾಪ್ ಬೇರೆ. ಇವರು ಕಸ್ಟಮೈಸ್ ಮಾಡ್ಕೊಡ್ತಾರೆ ಕಂಪ್ಲೀಟ್ ಆಗಿ. ಓಕೆ. ನಿಮಗೆ ಯಾವ ಕಲರ್ ಬೇಕು, ಯಾವುದಕ್ಕೆ ಏನು ಕಲರ್ ಬೇಕು, ಹೈಲಿ ಕಸ್ಟಮೈಸ್ಡ್ ಆಪ್ಷನ್. ಇದು 0 to 100 5.5 ಕಿಲೋಮೀಟರ್ ಇದೆ. ಹಾಂ 5.5 seconds ಸರ್. ಏನಿದೆ ಅಪ್ಪ. ಇದ್ಯಾವುದು ನೋಡೋಣ. ಹಳೆ ಕಾಲದ್ದು. ಮಕ್ಕಳಾಟಕ್ಕೆ ಅವಾಗ ಈ ಕಾರಲ್ಲಿ ಓಡಿಸ್ತಿದ್ರು ಅನ್ಸುತ್ತೆ. ಸೀಟ ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಫಸ್ಟ್ ಇನೋವೇಷನ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಫ್ರಂಟ್ ಡೋರ್ ಇದು. ಓಹೋ, ಇಲ್ಲಿ ಓಪನ್ ಮಾಡ್ಕೊಂಡು ಹೋಗೋದಾ? ಅದು ಚೆನ್ನಾಗಿತ್ತು ಒಂಥರ. ಹೆಂಗಿದೆ ಇದೇ ಡಿಸೈನ್ ಇವಾಗ್ಲೂ? OG 1966 ಕಾರ್ ಇದು. 1966. ನಮ್ಮ ಪ್ರೀಮಿಯರ್ ಪದ್ಮಿನಿ ಸೇಮ್ ಕಾರ್.
ಪ್ರೀಮಿಯರ್ ಪದ್ಮಿನಿ ಬರುತ್ತಲ್ಲ ಫಿಯಟ್ ಪ್ರೀಮಿಯರ್ ಪದ್ಮಿನಿ ಸೇಮ್ ವೆಹಿಕಲ್. ಸಕ್ಕತ್ತಾಗಿದೆ. ಇದು ಯಾವ್ದು? ಫಸ್ಟ್ ಫ್ಯೂಚರಿಸ್ಟಿಕ್ ಕಾರ್ ಇವಾಗಿರೋದು. ಇದಾ? ಹೌದು. ಇವಿ ಎಷ್ಟಾಗುತ್ತಣ್ಣ ಇವೆಲ್ಲ? ಇದು 1.5 crores ಏನೋ ಇದೆ ಇಂಡಿಯಾದಲ್ಲಿ. ಹಾಂ. ಇವಾಗ ಕಡಿಮೆ ಆಗಿರುತ್ತಲ್ಲ? ಇಲ್ಲ ಮೋಸ್ಟ್ಲಿ FTA ಬಂದು ನೆಕ್ಸ್ಟ್ ಇಯರ್ ಕಮ್ಮಿ ಆಗ್ಬೋದೇನೋ. ಅದೇ ಮುಂಚೆ 10% ಇತ್ತು, ಇವಾಗ 40% ಅಂದರೆ 1 ಕೋಟಿ ಒಳಗಡೆ ಸಿಕ್ಬಿಡ್ಬೋದು. ಇದು ಸೇಮ್ ಅವೆಂಜರ್ ಇದ್ದಂಗಿದೆ. 1800 cc, 180 cc ಅದ್ರಾಗಿರ್ತೀವಿ ಅಲ್ಲಿ. ಕೀ ಕೊಟ್ರೆ ಇಲ್ಲಿಂದ ಹಂಗೆ ಹೋಗ್ಬಿಡ್ತೀನಿ ಇಂಡಿಯಾಗೆ ಡೈರೆಕ್ಟ್. ಏನು ಇದೆ ಅಣ್ಣ ಗಾಡಿ. ಆಚೆ ಹೋದ್ರೆ ಈ ಚಳಿಗೆ ಸಕ್ಕತ್ತಾಗಿದೆ. ಇದರಲ್ಲಿ ಪಾರ್ಟ್ಸ್ ಮಾರಿದ್ರೂ ಆರಾಮಾಗಿ ಒಂದು ಕಾರ್ ತಗೊಬೋದು. ಕಾರ್ಬನ್ ಫೈಬರ್ ಫುಲ್ಲು. ಕೀ ಇಲ್ಲ. ಇದು ನೇಕೆಡ್ ಬೇಕು ಅನ್ನಿಸ್ತಾನೆ ಇಲ್ಲ ನನಗೆ. ಹೌದಾ? ಹಾಂ, ಇಷ್ಟಷ್ಟೇ. ಬಟ್ ರೈಡಿಂಗ್ ಪೊಸಿಷನ್ ಹಿಂಗಿರುತ್ತೆ. ಈ ಗಾಡಿ ತಗೊತೀನಿ ಅಜ್ಜಿ. ಫಸ್ಟ್ ಹಿಂಗೆ ಫುಲ್ ಲುಕ್ ಐತಲ್ಲ. ಜೋರು. ಏನಾಯ್ತಣ್ಣ? ಎಷ್ಟಾಗುತ್ತಣ್ಣ ಇದು? 10,500 ಇರಬೇಕು. ಅಷ್ಟೇನಾ? ನೋಡಿ, ಯಾರಾದರೂ ಕೊಡ್ಸಂಗಿದ್ರೆ ನೋಡ್ಬೇಕು. ಯಾರನ್ನ ಸ್ಪಾನ್ಸರ್ ಮಾಡಂಗಿದ್ರೆ ಮಾಡ್ಬೋದಪ್ಪ. ಗಾಡಿ ರೆಡಿ ಆಯ್ತು, ಶುರು ಮಾಡಿ ಹೊಡಿರಿ ಹೊಸಕೋಟೆಗೆ. ಕಾರ್ ಇದ್ದಂಗೆ ಐತೆ ಅಣ್ಣ. ಈ ಕಡೆ ನೋಡ್ಬಾ, ಇಲ್ಲಿ ಬನ್ನಿ, ಫ್ರಂಟ್ ಬನ್ನಿ. ಇಲ್ಲಿ ಒಳಗಡೆ ಕಾರಲ್ಲಿ ಇದ್ದಂಗೆ ಐತೆ ಕ್ಲಸ್ಟರು. ನೋಡಿ ಇಲ್ಲಿ ಕ್ಲಸ್ಟರ್. ಏನು ಇದು? ಫೋನ್ ಇಟ್ಕೊಳಕ್ಕೆ. ನೋಡ್ರಪ್ಪ ಈಚೆಯಿಂದ ಹೆಂಗೆ ಕಾಣಿಸ್ತಿದೆ BMW. ಇದನ್ನು ನೋಡಿರ್ತೀರ ನೀವು ಸಾಕಷ್ಟು ಫೋಟೋಸಲ್ಲೆಲ್ಲ. ಏನು ಆರ್ಕಿಟೆಕ್ಚರ್ ಐತೆ ನೋಡಿ, ಆರ್ಕಿಟೆಕ್ಚರ್ ಡಿಸೈನು. ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಜರ್ಮನಿಯಲ್ಲಿರುವಂತಹ ಮರ್ಸಿಡೀಸ್ BMW ಶೋರೂಮ್ ಅಲ್ಲ, ಮ್ಯೂಸಿಯಂ. ನೋಡಿ, ನನ್ನ ಹಿಂದೆಗಡೆ ಇರೋದು ಮ್ಯೂಸಿಯಮ್ಮು BMW. ಇದನ್ನೇ ಎಲ್ಲ ಗೂಗಲ್ ಫೋಟೋಸಲ್ಲಿ ಹುಡುಕಿದ್ರೆ ಇದೇ ಇರೋದು. ಅಣ್ಣ ಹೆಂಗೆ ಅನ್ನಿಸ್ತಿದೆ? ಇನ್ನು ಮ್ಯೂಸಿಯಂ ಒಳಗೋಗಿಲ್ಲ. ಜಸ್ಟ್ ರೆಸ್ಟೋರೆಂಟಲ್ಲೇ ಆ ಥರ ಗಾಡಿಗಳಿದ್ವು. ಇನ್ನು ಮ್ಯೂಸಿಯಮಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ನಮಗೂ. ಸೊ ವೆರಿ ಮಚ್ ಎಕ್ಸೈಟೆಡ್. ಬಿಗಿನಿಂಗಿಂದ ಇಲ್ಲಿವರೆಗೂ ಎಲ್ಲ ಇರುತ್ತೆ. ಹಾಂ, ಸೊ ಬನ್ನಿ ಹೋಗೋಣ. ನೋಡಿ, ಜರ್ಮನ್ ರೋಡ್ಸ್, ಜರ್ಮನ್ ವೆದರ್. ನಾನು ಜಾಕೆಟ್ ಏನೂ ಹಾಕೇ ಇಲ್ಲ, ಜರ್ಮನ್ ಆಗೋಗ್ಬಿಟ್ಟಿದ್ದೀನಿ. ಬರೀ ಹುಡಿಯಲ್ಲ ಇದ್ದೀನಿ ಅಷ್ಟೇ. ಅಣ್ಣ ಫುಲ್ಲು ಪ್ಯಾಕ್ ಆಗಿಬಿಟ್ಟವ್ರೆ. ಅಣ್ಣವರು ಜರ್ಮನಲ್ಲಿದ್ದಾರೆ, ಜರ್ಮನ್ನವರು. ನಾವು ಇಂಡಿಯನ್ಸ್. ನಾವು ಜರ್ಮನ್ ಆಗ್ಬಿಟ್ಟಿದ್ದೀನಿ. ಆದರೆ ಬೆಂಗಳೂರು ಕನ್ನಡಿಗ. 20-22 ಜಾಸ್ತಿ. ಹ್ಞೂ 16 ಡಿಗ್ರಿ ಬಂತು ಅಂದ್ಬಿಟ್ಟೆ ಫುಲ್ಲು ಇದು ಮಾಡಿದ್ರು ಬೆಂಗಳೂರಲ್ಲಿ ಗಡಗಡ ಅಂತ. ಇವಾಗ ನಾವು 0 ಇದ್ದೀವಣ್ಣ. 0 ಇದೆಯಲ್ಲ, 1 or 0 ಸಮ್ವೇರ್ ಅರೌಂಡ್ ದಟ್ ಗೈಸ್. ನೋಡಿ, ಸ್ಮೋಕ್ ಬರ್ತಿದೆ. ಸ್ಮೋಕು ಅಷ್ಟು ಕೋಲ್ಡ್ ಇದೆ ಇಲ್ಲಿ ಇವಾಗ ನಮಗೆ. ನೋಡಿ ಹೆಂಗಿದೆ. ಮೈ ಫೇವ್ರೇಟ್ BMW. ನನ್ನ ಒಂಥರ ಎಮೋಷ್ನಲ್ ಅಂತಲೇ ಹೇಳ್ಬೋದು. ಸೊ ಒಂದಲ್ಲ ಒಂದಿನ ಹೇಳೋದು ಬೇಡ, ಮಾಡೋಣ. ಫುಲ್ ಚಳಿ ಇದೆ. ಅಣ್ಣ ಜಲ್ದಿ ಮುಂದೆ ಹೋಗ್ತಾರೆ. ಸೊ ವೆಲ್ಕಮ್ ಬ್ಯಾಕ್. ನಿಮ್ಮನ್ನು ಇವಾಗ ಕರ್ಕೊಂಡೋಗಿ ತೋರಿಸ್ತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಮ್ಯೂಸಿಯಮ್ನ ನೋಡ್ಬೋದು. ಓಕೆನಾ? ಸೊ ಇದು ಎಂಟ್ರೆನ್ಸು. ಸೊ ಯಾರಾದರೂ ಬರಬೇಕಂತಂದರೆ ಫಸ್ಟು ನೀವು ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಬೋದು, ಇಲ್ಲಾಂದರೆ ಇಲ್ಲಿ ಬಂದು ಸಹ ತೊಗೊಬೋದು. ಸೊ ಬೆಟರು ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಳ್ಳಿ. ನಾವು ಇವಾಗ ಇಲ್ಲಿ ಬಂದಿದ್ದೀವಿ, ಸೊ ನಾವು ಇಲ್ಲೇ ತೊಗೊತೀವಿ ಟಿಕೆಟ್ಸು. ಸೊ ಯಾವ ಥರ ತೊಗೊತೀವಿ ಅಂತ ತೋರಿಸ್ಕೊಡ್ತೀನಿ. ಹೆಂಗೆ ತೋರಿಸ್ಕೊಡು. ಸೊ ಯಾವ ಥರ ತೊಗೊತೀವಿ ನೋಡಿ ಇವಾಗ. ಸೊ ನಮ್ಮ ಟಿಕೆಟ್ಸ್. ಸೊ ಗೈಸ್, ಇದು ಸ್ಟೂಡೆಂಟ್ಸ್ಗೆ ಅಂತ ಅಂದರೆ €9, ದೊಡ್ಡವ್ರಿಗೆ ಅಂತ ಅಂದರೆ €18, €17.
ಸೊ ಟಿಕೆಟ್ಸ್ ಈ ಥರ ಬರುತ್ತೆ. ಸೊ ಟಿಕೆಟ್ ತಗೊಂಡು ನೀವು ಇಲ್ಲಿ ಎಂಟ್ರಿ ಆಗಬೇಕು. ನೋಡ್ರಿ ಇಲ್ಲೇ ನೋಡಪ್ಪ, ನಮ್ಮ BMW ರೇಷ್ನು ಅಂದರೆ BMW ಬಿಲ್ಲು 18 ಯೂರೋಸ್ ಆಯಿತು. ಸ್ಟೂಡೆಂಟನ್ನೇ ತೊಗೊಂಬಿಟ್ಟಿದ್ದೀವಿ ನಾವು ಸರ್ಗೂ. ಒಂದಕ್ಕೊಂದು ಇದೇ ಆಗ್ತಾಯಿಲ್ಲ, ಕ್ರೇಜಿ. ಇಲ್ಲಿವರೆಗೂ ಐತೆ ನೋಡು ಗಾಡಿ. ಇದು 1100cc. ಅವಾಗಲೇ 1100cc BMW R63, BMW R2. ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ಒಂದು ಇದು ಮಾಡಿ 1200cc ಗಾಡಿ ಹಂಗೆ ನಿಂತಿದೆ ಅನ್ನೋ ಥರ ಕೂರಿಸಿದ್ದಾರೆ. ಹಾಂ, ವಾಲ್ ಮೌಂಟ್ ಮಾಡಿ. ಕ್ರೇಜಿ. ಇದು ನೋಡಿ ಹಳೇ ಕಾಲದ ಮೂವಿಗಳಲ್ಲಿ ಇರುತ್ತವಲ್ಲ ಇವೆಲ್ಲ. BMW R75. ಏನಪ್ಪ ಇಷ್ಟೆಲ್ಲ ಗಾಡಿಗಳು ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಒಂದೇ ಥರ ಎಲ್ಲ. BMW R25/3, 50/2 ಪೊಲೀಸ್ ಗಾಡಿ. ಇದು ನೆಕ್ಸ್ಟ್ ಹಾಲ್. ಎಷ್ಟು ದೊಡ್ಡದಾಗೈತೆ ನೋಡಿ ಅಣ್ಣ. ಇದು ಲಾರಿ ಎಷ್ಟು ದೊಡ್ಡದಾಗೈತಿ. ಇದು ಚಿಕ್ಕದಾಗಿದ್ರು F1 ಗಾಡಿ ಇಷ್ಟು ದೊಡ್ಡದಾಗಿರುತ್ತಾ? ಹೌದು, ಈಗಲೂ ಬರೋವು. ಹೌದು. ಹೋ ನಾವು ಟಿ ವಿಯಲ್ಲೆಲ್ಲ ನೋಡಿದಾಗ ಇಷ್ಟೇ ಕಾಣಿಸುತ್ತೆ. ಇದು ಸ್ಟೇರಿಂಗ್ ನೋಡ್ಕೊಳ್ಳಿ ಹೆಂಗಿಟ್ಟು. ಓಹೋ, ಫ್ಲೈಟಲ್ಲಿ ಇದ್ದಂಗೆ ಐತೆ ಎಲ್ಲ. ಎಷ್ಟು ಮೀಟರ್ ಇರ್ಬೋದು? ಒಂದು 5-6 ಮೀಟರ್ ಇದೆಯಾ ಇದು? ಇಲ್ಲ, ಜಾಸ್ತಿ ಇದೆ. ಇನ್ನೂ ಜಾಸ್ತಿ ಇದೆಯಾ? ಹೌದಾ? ಕೆಳಗೆ ಐತೆ ಹೋಗಿ, ಒಂಚೂರು ಗ್ಯಾಪ್ ಇಲ್ಲ ಅದು. ಅದ್ರ ಇಂಜಿನ್ ಇಲ್ಲಿ ನೋಡು. ಬೋಟ್ ಇಂಜಿನ್ ಎಲ್ಲ ಮಾಡ್ಬಿಟ್ಟವ್ರೆ, ಏನೂ ಉಳಿಸಿಲ್ಲ. ಇದೇನು ಫ್ಲೈಟಾ? ನೋಡಿ ಹೆಂಗಿದೆ ಫ್ಲೈಟ್ದು. ರಾಕೆಟ್ ಥರ ಐತಲ್ಲ ಅಣ್ಣ ಇಂಜಿನ್ನು, ಟರ್ಬೈನ್ಸು. ಫ್ಲೈಟ್ದು BMW 003 801. BMW 132. ಚೀಪ್ ಫ್ಲೈಟ್ ಇದು. ಹಾಂ, ಚೀಪ್ ಫ್ಲೈಟ್ ಇಂಜಿನ್. ಸೀನಲ್ಲಿ ಲ್ಯಾಂಡ್ ಆಗೋದು. ವಾಟರ್ ರಿವರ್ ನೋಡಿ ಹೆಂಗೆ. ಬಾ ನೋಡಿ 530i ಇಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ. ಇದು ಇಲ್ಲಿಂದ ಇದು ಏನು ಇಲ್ಲಿಗೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ನೋಡಿ. 520D, 525D, 530E. ಈಗಿರೋದಿದಾ? ಎಲ್ಲಿಂದ ಎಲ್ಲಿಗೆ ಬಂದ್ಬಿಡ್ತಾರಪ್ಪ BMW. ಎಲ್ಲ ವೆರ್ಜನ್ಸ್ ಇದೆ ನೋಡ್ರಿ BMWದು. ನಿಮಗೆ ಇದರಲ್ಲಿ ಯಾವುದು ಫೇವ್ರೇಟು ಕಮೆಂಟ್ ಮಾಡಿ. ಎಲ್ಲನೂ ಇದ್ದಾವೆ ಬ್ಯಾಡ್ಜಿಂಗ್ಸ್, ಎಲ್ಲ BMWs 1970 ಇಂದ ಹಿಡಿದು 2020. ಇದು ನೋಡ್ರಿ ಲೋಗೋ 1970ನಲ್ಲಿ ಈ ಥರ ಇತ್ತು. 1933, 1953, 63, 1997 ಈಗ ಈ ಥರ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವುದು ಫೇವ್ರೇಟ್? ನನಗೆ ಇದು ಚೆನ್ನಾಗಿದೆ ಅನಿಸ್ತಿದೆ ನೋಡಿ. ಇದು ಫ್ಯೂಚರಿಸ್ಟಿಕ್ ಕಾರ್ ಅಂತೆ.
ನೋಡ್ಕೊಂಡ್ರಪ್ಪ, ಮುಂದೆ ಒಂದಿನ ಈ ಥರ ಆಗುತ್ತೆ ಗಾಡಿ. ಕಾನ್ಸೆಪ್ಟ್ಸ್ ಇವ್ರದ್ದು. ಕೆಳಗಡೆ ಯಾವುದೋ ಒಂದಿದೆ. ವಾವ್, 2 ಕಣ್ಣುಗಳ ಥರ ಕಾಣಿಸ್ಬಿಟ್ಟಿದೆ. ಅಣ್ಣ ಮಿರರ್ ನೋಡಿ, ಇದು ಹೆಂಗಿದೆ? ಮಿರರ್ ಇರಲ್ಲ, ಕ್ಯಾಮ್ರಾನಾ? ಕ್ರೇಜಿ ಕಾನ್ಸೆಪ್ಟ್ ಇದೆಲ್ಲ. ನೈಸ್ ಕಾನ್ಸೆಪ್ಟ್. ಬ್ಯಾಟ್ರಿ ಹಾಂ, ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಈ ಥರ ಇತ್ತು ಬ್ಯಾಟ್ರಿ. ಇದು ಫಸ್ಟ್ ಎಲೆಕ್ಟ್ರಿಕ್ ಕಾರಾ? ಈ ಥರ ಇತ್ತಾ ಫಸ್ಟ್ ಎಲೆಕ್ಟ್ರಿಕ್ ಕಾರು? ಯಾವಾಗ ಇಂದಿದು? ಸರ್ 1972. ಅವಾಗಲೇ ಎಲೆಕ್ಟ್ರಿಕ್ ಮಾಡಿದ್ರು ಅವರು. ನೋಡ್ರಿ, ನಾವೆಲ್ಲ ಇವಾಗ ಎಲೆಕ್ಟ್ರಿಕ್ ಕಾರು, ಆಮೇಲೆ ಗ್ಯಾಸ್ ಕಾರ್ ಬಂದಿದೆ. ಹೌದಾ? ನನಗೆ ಗೊತ್ತೇ ಇಲ್ಲ, ಇವಾಗ ಬಂದಿರೋದು ಎಲೆಕ್ಟ್ರಿಕ್ ಅಂದ್ಕೊಂಡಿದ್ದೀನಿ. ಆಮೇಲೆ ಅದು ಚಾರ್ಜಿಂಗ್ ಎಲ್ಲ ಅಫೋರ್ಡಬಲ್ ಇಲ್ಲ ಅಂದ್ಬಿಟ್ಟು ಆಯಿಲ್ ಡಿಸ್ಕವರಿ ಆಗಿತ್ತು. ಓಕೆ. ಆಯಿಲ್ ಫೇಮಸ್ ಆಗಿದ್ದರಿಂದ ಗ್ಯಾಸಲ್ಲಿ ಇದೇನು ಸ್ಕೂಟಿನಾ? ಈಗ ಮತ್ತೆ ಎಲೆಕ್ಟ್ರಿಕ್ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್. ನಾನು ಇವಾಗ ಬಂದಿರೋದು ಎಲೆಕ್ಟ್ರಿಕ್ ಅಂದ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಟ್ರೆಂಡಿಂಗಲ್ಲಿರೋದು. ಹೆಂಗೆ ಇಟ್ಬಿಟ್ಟವ್ರು ನೋಡಿ, ಅರ್ಧ ಗಾಡಿ. ಇಲ್ಲಿ ನೋಡಿ, ಪ್ರೋಟೋಟೈಪ್ಸ್ ಮಾಡೆಲ್ಸ್ ನೋಡಪ್ಪ. ಇವನ್ ಬೇಕಾದ್ರೆ ತಗೊಂಬೋದು ನಾವು ಸದ್ಯಕ್ಕೆ. ಓಹೋ, ಆಗಿನ ಕಾಲದಲ್ಲಿ ನೋಡಿ ಹೆಂಗಿತ್ತು. ಪೋಲ್ಯಾಂಡು, ಫ್ರಾನ್ಸು, BMW, ಬರ್ಲಿನ್, ಸ್ಪಾಂಡವಲ್ಲಿ, ಮ್ಯೂನಿಕ್. ಇದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಆಯಿತು ಅಂತ. ನೋಡಿ, ಫ್ಯೂಚರಿಸ್ಟಿಕ್ ಕಾರ್ ಹೆಂಗಿರುತ್ತೆ ಅಂತ. Fall in love but please don't touch. Vision, efficiency, dynamics. Oh, crazy. Wow. Door handles ನೋಡಿ ಎಲ್ಲಿದೆ. ಮುಂದಕ್ಕೆ ಈ ಥರ ಇರುತ್ತೆ ನೋಡ್ರಿ ಕಾರ್ಗಳು. ಆ ಕಾರ್ಗೆ ನೋಡಿ ಹೆಂಗೆ ಡಿಸೈನ್ ನೋಡಿದವ್ರೆ. ಏನಿದು? ಬನ್ನಿ ಮೇಲೆ ಹೋಗೋಣ, ಗೊತ್ತಾಗುತ್ತೆ. ಸೊ ಹಿಂಗೆ ನಡ್ಕೊಂಡು ಮೇಲೆ ಹೋಗಬೇಕು. ಮೋಸ್ಟ್ಲಿ ಅಷ್ಟೇ ಅನಿಸುತ್ತೆ ಟೋರು. ಒಟ್ಟಿನಲ್ಲಿ ಸಖತ್ ಖುಷಿ ಆಯ್ತು ನನಗಂತೂ. ಸೊ ಗೈಸ್, ಮ್ಯೂಸಿಯಮ್ ಎಲ್ಲ ನೋಡಿದ್ರಲ್ಲ, ಸಖತ್ ಗಾಡಿ. ಫಸ್ಟಿಂದ ಹಿಡ್ದು ಈಗ ಪ್ರೆಸೆಂಟ್ ಯಾವ್ಯಾವ್ದು ಇದೆಯೋ ಎಲ್ಲ ಕಾರ್ನೂ ಒಂದೇ ಸತಿ ನೋಡ್ಕೊಂಬಿಟ್ಟೆ. ಸೊ ನಿಮಗೂ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಅಣ್ಣಗೆ ಯಾವ ಥರ ಅನಿಸ್ತು ಅಂತ ಕೇಳೋಣ. ಅಣ್ಣ, ಹೆಂಗೆ ಅನಿಸ್ತು ನಿಮಗೆ? ಅದ್ಭುತಪ್ಪ. ಏನು ಅವರು ಆಲ್ಮೋಸ್ಟ್ ಒಂದು 70 years ಪ್ಲಸ್ ಲಿಗಸಿ. ಹೌದು. ಆ್ಯಂಡ್ ಯಾವ ಮೋಟ್ರ್ ಇಂಜಿನ್ಸ್ ಇದೆ, ಫ್ಲೈಟ್ ಇಂಜಿನ್ಸ್ ಇದೆ, ವಾಟರ್ ಬೋಟ್ದ ಕೂಡ ಇಂಜಿನ್ ಇದೆ, ಕಾರ್ ಕೂಡ ಇದೆ, ಎಲ್ಲ ಲೈಕ್ ಫ್ಲೈಟು ನೀರ್ ಮೇಲೆ ಲ್ಯಾಂಡ್ ಆಗೋ ಫ್ಲೈಟ್ದು ಇದೆ, ವಾಟರ್ ಜೆಟ್, ಯಾವುದೋ ಬಿಟ್ಟಿಲ್ಲ, ಎಲ್ಲ ಮಾಡವ್ರೆ ಅಣ್ಣ. ಅದಕ್ಕಿಂತ ಇನ್ನೊಂದೇನಂದರೆ, ಇವು ಇಷ್ಟು ವಾರ್ಸ್ ಎಲ್ಲ ಆಗಿ ಜರ್ಮನಿಯಲ್ಲಿ ಇವರು ಆ ಒಂದು ಇಂಜಿನಿಯರಿಂಗ್ನ ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತು ಜರ್ಮನ್ ಕಾರ್ಸ್ ಅಂತ ಅಂದರೆ ಅದು ಕ್ವಾಲಿಟಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಇವಾಗ್ಲೂ ಆ ಲೆಗಸಿ ಹಂಗೆ ಇದೆ. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು. ಮತ್ತೇನಣ್ಣ, ಹೆಂಗೆ ಅನಿಸ್ತಿದೆ ಮ್ಯೂಸಿಯಮ್ಮು ಮ್ಯೂನಿಕ್ಕು? ತುಂಬ ಚೆನ್ನಾಗಿದೆ, ತುಂಬ ಹೊಸ ಎಕ್ಸ್ಪೀರಿಯೆನ್ಸು. ಅದು ಇವತ್ತು ಶಿವರಾತ್ರಿ ದಿವಸ. ಶಿವರಾತ್ರಿ ದಿವಸ ಸೊ ಫಾಸ್ಟಿಂಗ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಸೊ ನೆನ್ನೆ ಬರ್ಲಿನ್ ನೋಡಿದ್ರು, ಇವತ್ತು ಮ್ಯೂನಿಕ್, 2 ಹೊಸ ಸಿಟೀಸ್ ನೋಡಿದ್ರಲ್ಲ ನೀವು ಜರ್ಮನಿಯಲ್ಲಿ. ಹೌದು. ಸೊ ನಿಮಗೇನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಾಧ್ಯ ಆದವ್ರು ಬಂದು ಕೂಡ ನೋಡಿ. ಹೌದು, ಬಂದು ನೋಡಿ. ಬಂದಿಲ್ಲ ಅಂದರೆ ನನ್ನ ವಿಡಿಯೋ ಮುಖಾಂತರ ನೋಡ್ಕೊಳ್ಳಿ.
ಸರಿ ಗೈಸ್, ಇವಾಗ ನಾವು ಬೇರೆ ಕೆಲಸ ಇದೆ, ಹೊರಡಬೇಕು. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.